ನಮಸ್ತೆ. ಇವತ್ತು ಬೆಳಿಗ್ಗೆ ನನಗೆ ಕಿಚನಲ್ಲಿ ಏನೂ ಕೆಲಸ ಇರಲಿಲ್ಲ. ಹಾಗಾಗಿ ಆ ಥರ ಏನೂ ಇಲ್ಲ ಅಂತ ಅಂದಾಗ ನಾನು ಯಾವುದಾದ್ರೂ ಒಂದು ಪೆಂಡಿಂಗ್ ಇಟ್ಟಿರುವಂಥ ಕ್ಲೀನಿಂಗ್ ಕೆಲಸಗಳೇನಾದ್ರೂ ಇದ್ದರೆ ಅದನ್ನ ಮಾಡ್ಕೊಂತಿರ್ತೀನಿ. ಯೂಶುವಲಿ ಇಲ್ಲಿ ಸಣ್ಣ ಸಣ್ಣ ಧೂಳು ಸೇರ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ಕ್ಲೀನ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಇವತ್ತು ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಇನ್ನು ನನಗೆ ಕಿಚನಲ್ಲಿ ಕೆಲಸ ಇಲ್ಲ ಅಂತ ಹೇಳದ್ನಲ್ವಾ, ಏನಕ್ಕೆ ಅಂತಂದರೆ ಹನಿ ಮಾಡ್ತಾ ಇದ್ಲು ಅಡುಗೆ ಮತ್ತು ಟಿಫನ್ ಎಲ್ಲ. ಅಡುಗೆ ಮಾಡಿಲ್ಲ, ಟಿಫನ್ನು ಮಾಡ್ತಿದ್ಲು. ಸೊ ಅವಳು ಬಂದರೆ ಸಾಕು, ಮನೆಗೆ ಏನಾದರೂ ಒಂದು ವೆರೈಟಿ ಮಾಡ್ತಿರ್ತಾಳೆ. ವೀಕೆಂಡ್ಸಲ್ಲಿ ಬರ್ತಾಳಲ್ವ ಯೂಶುವಲಿ. ನಾನಾಗಿದ್ದಿದ್ರೆ ದೋಸೆ ಮಾಡಿ ಚಟ್ನಿ ಪಲ್ಯನೋ ಅಥವಾ ಹೆಸರುಕಾಳು ಗೊಜ್ಜೋ ಏನೋ ಮಾಡ್ತಿದ್ದೆ. ಅವಳು ಪನ್ನೀರ್ ದೋಸೆ ಅಂತ ಹೇಳಿ ಚೀಸ್ ಎಲ್ಲ ಹಾಕಿ ಏನೋ ಮಾಡೋದ್ಲು. ಸರಿ ಹೆಂಗಿರುತ್ತೋ ಏನೋ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದು ತಿಂದೆ. ತುಂಬಾನೇ ಟೇಸ್ಟಿಯಾಗಿತ್ತು. ನಾನು ಅವಳಿಗೆ ಅದನ್ನೇ ಹೇಳ್ತಾ ಇದ್ದೆ, ಎಲ್ಲರಿಗೂ ಈ ಅದೃಷ್ಟ ಸಿಗೋದಿಲ್ಲ ನೋಡು, ಮಕ್ಕಳು ಮಾಡಿಟ್ರೆ ಕುತ್ಕೊಂಡು ತಿನ್ನೋದು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತ ಅಂದ್ಬಿಟ್ಟು. ಯಾಕಂದರೆ ಅವ್ರು ಏನಾದರೂ ಮಾಡಿದಾಗ ನಾವು ಅವ್ರಿಗೆ ಅದನ್ನು ಉಳಿದೀವಿ ಅಂತಂದರೆ ಅವ್ರಿಗೆ ಇನ್ನೂ ಒಂಥರ ಮೋಟಿವೇಟ್ ಆಗತ್ತೆ. ಎಗೇನ್ ಎಗೇನ್ ಏನಾದರೂ ವೆರೈಟಿಯಾಗಿ ಮಾಡ್ತಿರ್ತಾರೆ. ಬಟ್ ನಾನು ಸುಳ್ಳಂತೂ ಹೇಳಿಲ್ಲ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಮಾಡಿದ್ಲು ದೋಸೆನ. ಅದಾದಮೇಲೆ ಟಿಫನ್ ಎಲ್ಲ ಆಯಿತು. ಸೊ ನನಗೆ ಸ್ವಲ್ಪ ಬಟ್ಟೆ ಎಲ್ಲ ಕೆಲಸ ಇತ್ತು. ನಾನು ಟೆರೇಸ್ ಮೇಲೆ ಹೋದೆ. ಇಬ್ರಿಗೂ ಫ್ರಿಡ್ಜ್ ಕ್ಲೀನ್ ಮಾಡಿಬಿಡಿ ಅಂತ ಹೇಳಿದೆ. ಇಬ್ಬರು ಡಿವೈಡ್ ಮಾಡಿಕೊಂಡು ಆ ಸೈಡ್ ಒಬ್ಬರು ಈ ಸೈಡ್ ಒಬ್ಬರು ಅಂತ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿ